ಇನ್ನು ಕೆಪಿಎಸ್ಸಿ ಹಗರಣದ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಅಂತ ಇವತ್ತು ಎಬಿವಿಪಿ ಬೆಂಗಳೂರು ಚಲೋ ಹಮ್ಮಿಕೊಂಡಿತ್ತು. ಫ್ರೀಡಂ ಪಾರ್ಕ್ ಸಿಎಂ ಕಚೇರಿ ಬಳಿ ಬೃಹತ್ ಧರಣಿಯನ್ನ ನಡೆಸಿದೆ ಕೂಡ. ಈ ವೇಳೆ ಪೊಲೀಸರು ವಿದ್ಯಾರ್ಥಿನಿಯರನ್ನ ಎಳೆದಾಡ್ಬಿಟ್ರು. ಅದನ್ನ ಪ್ರಶ್ನೆ ಮಾಡಿದಂತ ಮಾಧ್ಯಮದವರ ಮೇಲೂ ಕೂಡ ಪೊಲೀಸರು ದರ್ಪ ತೋರಿದ್ರು. ಬಹಳ ವರ್ತನೆ ಸರಿ ಇರಲಿಲ್ಲ ಪೊಲೀಸರದ್ದು, ಅದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಮತ್ತೊಂದು ಕಡೆ ಸಿಐಡಿ ತನಿಖೆ ಚುರುಕಾಗಿದ್ದು ಕೆಪಿಎಸ್ಸಿ ಕಚೇರಿ ಮೇಲೆ ರೈಡ್ ಮಾಡಲಾಗಿದೆ ಕೂಡ. ರಸ್ತೆಯಲ್ಲಿ ಉರುಳಾಡಿ ಆಕ್ರೋಶ, ನ್ಯಾಯಕ್ಕಾಗಿ ಅಳಲು, ಪೊಲೀಸರ ಜೊತೆಗೂ ವಾಗ್ವಾದ, ವಿದ್ಯಾರ್ಥಿಗಳನ್ನ ತಡೆಯೋದಕ್ಕೆ ಖಾಕಿ ಹರಸಾಹಸ. ಇದು ಕೆಪಿಎಸ್ಸಿ ಹಗರಣದ ವಿರುದ್ಧ ಎಬಿವಿಪಿ ಸಾರಿದ ಸಮರದ ದೃಶ್ಯಾವಳಿಗಳು. ಕೆಪಿಎಸ್ಸಿ ಹಗರಣದ ವಿರುದ್ಧ ಎಬಿವಿಪಿ ಬೆಂಗಳೂರು ಚಲೋ. ಹಗರಣದಲ್ಲಿ ಭಾಗಿಯಾದವರ ತಲೆದಂಡಕ್ಕೆ ಎಬಿವಿಪಿ ಆಗ್ರಹ. ಕೆಪಿಎಸ್ಸಿ ಹಗರಣದ ವಿರುದ್ಧ ಎಬಿವಿಪಿ ಸಮರ ಸಾರಿದೆ. ಹಗರಣದಲ್ಲಿ ಭಾಗಿಯಾದಂತವರ ತಲೆದಂಡ ಆಗಬೇಕು, ಪ್ರಕರಣವನ್ನ ಕೂಡಲೇ ಸಿಬಿಐಗೆ ಒಪ್ಪಿಸಬೇಕು ಅಂತ ಒತ್ತಾಯಿಸಿ ಎಬಿವಿಪಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮಗ್ ನ್ಯಾಯ ಬೇಕು ಅಂತ ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ ಮಾಡಿದ್ರು. ಇವತ್ತು ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಭ್ರಷ್ಟಾಚಾರ ಹಗರಣ ಆಗ್ತಾ ಇದೆ. ರಾಜ್ಯ ಸರ್ಕಾರ ಮಾತ್ರ ಕಣ್ಮುಚ್ಚಿಕೊಳ್ತಿದೆ. ಕಳೆದ 1998 ಹಗರಣ, 2011 ಹಗರಣಗಳಲ್ಲೂ ಕೂಡ ಸಿಐಡಿ ತನಿಖೆ ಆಗಿತ್ತು. ಆದರೆ ಈ ಬಾರಿ ಸಿಬಿಐಗೆ ನಾವು ಒಯ್ಯಬೇಕು ಅಂತ ಹೋರಾಟ ಮಾಡಿದ್ರೆ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರನ್ನ 3 ದಿವಸಗಳ ಕಾಲ ಬಂಧಿಸುವಂತ ಕೆಲಸವನ್ನು ಮಾಡ್ತಾರೆ. ಅನಿರ್ದಿಷ್ಟಾವಧಿ ಹೋರಾಟದಲ್ಲಿದ್ದಂತ ವಿದ್ಯಾರ್ಥಿಗಳ ಬಂಧನ ಆಗ್ತಾ ಇದೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಬಳಿಕ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಬಸ್ನಲ್ಲಿ ಕೂರಿಸಿದ್ರು. ಈ ವೇಳೆ ಹೈಡ್ರಾಮಾನೇ ನಡೆದು ಹೋಯ್ತು. ವಿದ್ಯಾರ್ಥಿಗಳು ಇವತ್ತು ಎಬಿಪಿ ವಿದ್ಯಾರ್ಥಿಗಳು ಮೌರ್ಯ ಸರ್ಕಲ್ ಅಂತ ಹೇಳಿದ್ದು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನೋಡಬಹುದು ನೀವು ಯಾವ ರೀತಿಯಾಗಿ ಡ್ರಾಮಾ ಕಂಡು ಬರ್ತಾ ಇದೆ ಅಂತ ಹೇಳಿ. ಇದಕ್ಕೂ ಕೂಡ ಪೊಲೀಸರು ಅಟ್ಟಾಡಿಸ್ತಾ ಇದ್ದಾರೆ. ಈ ತರ ಕರಪ್ಷನ್ ಆದ್ರೆ ಸ್ಟೂಡೆಂಟ್ಸ್ ಹೇಗೆ ಓದ್ತಾರೆ? ಸ್ಟೂಡೆಂಟ್ಸ್ ಓದಿರೋರಿಗೆ ಸೀಟ್ ಸಿಗ್ತಿಲ್ಲ, ದುಡ್ಡು ಕೊಟ್ಟವರಿಗೆ ಸೀಟ್ ಸಿಗ್ತಿದೆ. ಅದು ಯಾವ ನ್ಯಾಯ? ಈ ಗವರ್ಮೆಂಟ್ ಯಾಕೆ ಹೀಗೆ ಮಾಡ್ತಿದೆ? ಕೆಪಿಎಸ್ಸಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕು ಅಂದ್ರೆ ಒಬ್ಬ ಬಡ ಫ್ಯಾಮಿಲಿ ಅವನು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಅವ್ರು ಎಷ್ಟು ಕಷ್ಟ ಪಡ್ತಿರ್ತಾನೆ ನೀವು ನೋಡ್ಬೇಕು. ನಮ್ಮನ್ನ ಹೆಂಗೆ ಎಳಿತಿದ್ದಾರೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿನಿಯರನ್ನ ಎಳೆದಾಡಿದ ಪೊಲೀಸರು, ಪ್ರಶ್ನೆ ಮಾಡಿದ ಮಾಧ್ಯಮದವರ ಮೇಲೆ ಪೊಲೀಸರ ದರ್ಪ. ಪ್ರತಿಭಟನೆ ವೇಳೆ ಮಹಿಳಾ ವಿದ್ಯಾರ್ಥಿಗಳನ್ನ ಪೊಲೀಸರು ಎಳೆದಾಡಿದ ದೃಶ್ಯ ಕಂಡುಬಂತು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರು ಮಾಧ್ಯಮದವರ ಮೇಲೂ ದರ್ಪ ತೋರಿದ್ದಾರೆ. ಅಷ್ಟೇ ಅಲ್ಲ, ಏಕವಚನದಲ್ಲಿ ಮಾತಾಡಿ ಮೈಕ್ ಯಾಕೆ ಹಿಡಿಯೋಕ್ ಬರ್ಬೇಕು, ಕೆಳಗೆ ಹಿಡೀರಿ ಅಂತ ಏರು ಧ್ವನಿಯಲ್ಲೇ ನಡಿ ನಡಿ ಅಂತ ಧಿಮಾಕಿನಿಂದ ಮಾತನಾಡಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾ ಬಳಿಯೂ ಎಬಿವಿಪಿ ಪ್ರತಿಭಟನೆ. ಇತ್ತ ಸಿಎಂ ಗೃಹ ಕಚೇರಿ ಕೃಷ್ಣಾ ಬಳಿಯೂ ಎಬಿವಿಪಿ ಪ್ರತಿಭಟನೆ ನಡೆಸಿತು. ರಸ್ತೆಯಲ್ಲಿ ತಳ್ಳಾಟ, ನೂಕಾಟ ನಡೆದಿದೆ. ಇದೇ ವೇಳೆ ಪ್ರತಿಭಟನಾಕಾರರು ವಿದ್ಯಾರ್ಥಿ ವಿರೋಧಿ ಸರ್ಕಾರ ಅಂತ ಧಿಕ್ಕಾರ ಕೂಗಿದ್ರು. ಹೀಗೆ ಪ್ರತಿಭಟನೆ ಮಾಡಿದ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಗಾಯಾಳುಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಅವಧಿ ಮೀರಿದ ಔಷಧಿ ಬಳಸಿರೋ ಆರೋಪ ಕೇಳಿಬಂದಿದೆ. ಫಸ್ಟ್ ಏಡ್ ಮಾಡಿಸಕ್ಕೆ ಪೊಲೀಸ್ ಇಲಾಖೆ ತರಿಸಿರುವಂತ ಫಸ್ಟ್ ಏಡ್ ಏನಿದಾವೆ ಇವುಗಳನ್ನ ನೋಡಿ ಇದು 2024ಕ್ಕಿಂತ ಮೊದಲೇ ಬಳಸಬೇಕು ಅಂತಿರುವಂತ ಔಷಧಿಗಳನ್ನ ತಂದಿದ್ದಾರೆ. ಇಲ್ಲಿ ಇದರ ಡೇಟ್ ಅನ್ನ ನೋಡಬಹುದು. ಇಲ್ಲಿ ತಂದಿರುವಂತ ಎಲ್ಲದು 2020 2019 ಒಳಗಡೆಯ ಔಷಧಿಯನ್ನ ತಂದು ನಮಗೆ ಕೊಡುವಂತದನ್ನ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಸಂಸದ ಸುನಿಲ್ ಬೋಸ್ ಕೂಡ ವಿದ್ಯಾರ್ಥಿಗಳನ್ನ ನಡೆಸಿಕೊಂಡ ರೀತಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸರ್ಕಾರ ಅಮಾನುಷವಾಗಿ ನಡೆದುಕೊಂಡಿದೆ ಅಂತ ಆರೋಪಿಸಿದ್ದಾರೆ. ಅದನ್ನೇ ನಾನು ಅದರ ಮಾಡಿದ್ರು ಕೂಡ ಇದು ಖಂಡನೀಯ. ಹಂಗಾರೆ ನಾವು ಯಾರು ನ್ಯಾಯ ಕೇಳುವಂಥದ್ದು? ಅಲ್ಲೇನಾರೋ ಒಂದು ಗಲಭೆಗಳು ಸೃಷ್ಟಿ ಮಾಡಿ ಕಾನೂನು ವಿರುದ್ಧವಾಗಿ ಏನಾರೋ ತೊಡಕು ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಪೊಲೀಸರು ಕ್ರಮ ತಗೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಶಾಂತಿಯುತ ಪ್ರತಿಭಟನೆ ಮಾಡಿದವ್ರು ನ್ಯಾಯ ಕೇಳ್ತಿದೆ. ಯಾಕಂದ್ರೆ ಭವಿಷ್ಯದ ಪ್ರಶ್ನೆ ಅವ್ರದ್ದು. ಅಮಾನುಷ್ಯವಾಗಿ ಕರ್ನಾಟಕದ ಸರ್ಕಾರ ನಡ್ಕೊಂಡಿದೆ. ಅವರು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದವರು, ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದವರು, ನ್ಯಾಯಯುತ ತನಿಖೆ ಆಗಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದವರು, ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ, ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಆಗಿರೋ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದವರು. ಅವರ ವಿರುದ್ಧ ದೌರ್ಜನ್ಯ ನಡೆಸೋದ್ರ ಮೂಲಕ ಈ ಸರ್ಕಾರ ಭ್ರಷ್ಟರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದೆ.
ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ದಾಳಿ. ಒಂದು ಕಡೆ ಪ್ರತಿಭಟನೆ ಜೋರಾಗಿದ್ರೆ ಅತ್ತ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ದಾಳಿ ಮಾಡಿದೆ. ತನಿಖೆ ವೇಳೆ ಕಂಡು ಬಂದ ಅಂಶಗಳ ಆಧಾರದ ಮೇಲೆ 2ನೇ ಬಾರಿ ಸಿಐಡಿ ರೇಡ್ ಮಾಡಿದೆ. ಎಸ್ಪಿ ರಾಘವೇಂದ್ರ ಹೆಗಡೆ ನೇತೃತ್ವದಲ್ಲಿ ಕಚೇರಿಯಲ್ಲಿ ಪರಿಶೀಲನೆ ಮಾಡಲಾಗಿದೆ. 329 ವಿದ್ಯಾರ್ಥಿಗಳಿಗೆ ಮತ್ತೆ ನೋಟಿಸ್ ನೀಡಿದ ಸಿಐಡಿ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಸಂಬಂಧ ಇಡಿ ವಿಚಾರಣೆ ವೇಳೆ ಕೆಲವರು ತಪ್ಪೊಪ್ಪಿಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಅಭ್ಯರ್ಥಿಗಳಿಗೂ ವಿಚಾರಣೆಗೆ ಹಾಜರಾಗುವಂತೆ ಸಿಐಡಿ ಸೂಚನೆಯನ್ನ ಕೊಟ್ಟಿದೆ. 329 ವಿದ್ಯಾರ್ಥಿಗಳಿಗೆ ಮತ್ತೆ ನೋಟಿಸ್ ನೀಡಲಾಗಿದೆ. ಕೆಪಿಎಸ್ಸಿ ಹಗರಣ ಸಂಬಂಧ ಸಿಐಡಿ ರಹಸ್ಯ ಭೇದಿಸೋದಕ್ಕೆ ಮುಂದಾದ್ರೆ ಇಡಿ ಹಣದ ಮೂಲಕ್ಕೆ ಕೈ ಹಾಕಿದೆ. ಬ್ಯೂರೋ ರಿಪೋರ್ಟ್, TV9.